ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಇಂದು ನಡೆದ ವನ ಮಹೋತ್ಸವ 2025 ಹಸಿರು ಪಥ ಮತ್ತು ಕಲಬುರಗಿ ಹಸಿರು ಹೆಜ್ಜೆಗಳು ಎನ್ನುವ ವಿನೂತನ ಕಾರ್ಯಕ್ರಮಕ್ಕೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಾಲನೆ ನೀಡಿದರು. ಈ ಒಂದು ವಿನೂತನ ಕಾರ್ಯಕ್ರಮ ಅರಣ್ಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಮಹತ್ವಾಕಾಂಕ್ಷಿ ಹಸಿರು ಅಭಿಯಾನವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಸಿರುಕರಣ ಹೆಚ್ಚಿಸಲು ಹಾಗೂ ಪರಿಸರ ರಕ್ಷಣೆಗೆ ಹೊಸ ದಿಕ್ಕು ನೀಡಲಿದೆ. ಈ ಸಂದರ್ಭದಲ್ಲಿ ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ, ಈಶ್ವರ್ ಖಂಡ್ರೆ ಇನ್ನೂ ಹಲವಾರು ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಹಸಿರು ಪಥ ಮತ್ತು ಹಸಿರು ಹೆಜ್ಜೆ ಚಾಲನೆಗೆ ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಲೋಗೋ ಮತ್ತು ವಿಡಿಯೋ ಅನಾವರಣವನ್ನು ನೆರವೇರಿಸಲಿದ್ದೀವಿ. ಮೊಟ್ಟ ಮೊದಲಿಗೆ ವನ ಮಹೋತ್ಸವ ಕುರಿತು ಕಿರು ಮಾಹಿತಿ, ತದನಂತರ ವಿಡಿಯೋ ಅನಾವರಣ ಆಗುತ್ತೆ. ವನ ಮಹೋತ್ಸವ ಏನಿದು? ವನ ಮಹೋತ್ಸವ ಅಂದರೆ ನಮ್ಮ ಭಾರತ ದೇಶದಾದ್ಯಂತ ಜುಲೈ 1ರಿಂದ 7ರವರೆಗೂ ವನ ಮಹೋತ್ಸವವನ್ನು ಆಚರಿಸ್ತೀವಿ. ಇದನ್ನು ಆಚರಿಸೋ ಉದ್ದೇಶ ಏನು ಅಂದರೆ ಜನರಲ್ಲಿ ಸಸ್ಯ ಮತ್ತು ಗಿಡಗಳನ್ನು ನೆಡೋದ್ರ ಬಗ್ಗೆ, ಪರಿಸರವನ್ನು ಕಾಪಾಡೋದರ ಕುರಿತು ಜಾಗೃತಿ ಮೂಡಿಸೋದಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಸಿರು ಪ್ರದೇಶದ ಪ್ರಮಾಣ ಕಡಿಮೆ ಇರೋ ಕಾರಣ ಮುಂದಿನ ದಿನಗಳಲ್ಲಿ ಹಸಿರನ್ನು ಹೆಚ್ಚಿಸಿ ಜಾಗೃತಿ ಮೂಡಿಸೋದಕ್ಕೆ ಈ ಬಾರಿ ನಮ್ಮ ಕಲಬುರಗಿ ನಗರದಲ್ಲಿ ರಾಜ್ಯ ಮಟ್ಟದ ವನ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದುವೇ ವನ ಮಹೋತ್ಸವ. ಬನ್ನಿ ಹಾಗಾದರೆ ಈ ಕಾರ್ಯಕ್ರಮದ ವಿಡಿಯೋ ತುಣುಕನ್ನು ಮಾನ್ಯರು ಅನಾವರಣಗೊಳಿಸ್ತಾರೆ, ಅದನ್ನು ವೀಕ್ಷಿಸೋಣ. ಗಣ್ಯರಿಂದ ವನ ಮಹೋತ್ಸವದ ವಿಡಿಯೋ ಅನಾವರಣ. ರಿಮೋಟನ್ನು ಪ್ರೆಸ್ ಮಾಡೋ ಮೂಲಕ ವಿಡಿಯೋ ಅನಾವರಣ ಮಾಡಲಾಗತ್ತೆ. ತಾವೆಲ್ಲರೂ ಕೂಡ ಅದನ್ನು ವೀಕ್ಷಿಸಬಹುದು ಪರದೆಯ ಮೇಲೆ. ವೃಕ್ಷೋ ರಕ್ಷತಿ ರಕ್ಷಿತಃ. ನಾವು ಮರಗಳನ್ನು ರಕ್ಷಿಸಿದರೆ ಮರಗಳು ನಮ್ಮನ್ನು ರಕ್ಷಿಸುತ್ತವೆ. ವನ ಮಹೋತ್ಸವ ನಮ್ಮ ಊರಿನ ರಸ್ತೆಯ ಎರಡೂ ಬದಿ ಸರ್ಕಾರಿ ಜಾಗದಲ್ಲಿ ಸಸ್ಯಗಳನ್ನು ನೆಟ್ಟು ಪೋಷಿಸುವ ಸಮಯ. ಅರಣ್ಯ ಇಲಾಖೆ ರಾಜ್ಯದ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಜುಲೈ 1ರಿಂದ 7ರವರೆಗೆ ರಾಜ್ಯದಾದ್ಯಂತ ವನ ಮಹೋತ್ಸವ ಆಚರಿಸುತ್ತಿದೆ. ಸಸಿಗಳನ್ನು ನೆಡುವುದರ ಜೊತೆಗೆ ಪ್ರಕೃತಿ ಮತ್ತು ಪರಿಸರದ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಸಹ ವನ ಮಹೋತ್ಸವದ ಒಂದು ಭಾಗವಾಗಿದೆ. ಇದೇ ಜುಲೈ 5ರಂದು ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಚಾಲನೆ ನೀಡಲಿದ್ದಾರೆ. ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು ಶ್ರೀ ಈಶ್ವರ್ ಬಿ ಖಂಡ್ರೆ ಅವರ ನೇತೃತ್ವದಲ್ಲಿ ಮತ್ತು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಪ್ರಿಯಾಂಕಿ ಆಡಿಟ್ ಮಾಡಿಸಿ ಎಷ್ಟು ಸಸಿಗಳು ಬದುಕಿ ಉಳಿದಿವೆ ಎಂಬ ಅಂಕಿಅಂಶವನ್ನು ಇಲಾಖೆಯ ಅಂತರ್ಜಾಲ ತಾಣದಲ್ಲಿ ಸಾರ್ವಜನಿಕ ಹಸಿರು ಹೆಜ್ಜೆಗಳು. ಇದು ಸಾರ್ವಜನಿಕರ ಹೆಜ್ಜೆಗಳು ಜೋಡಿಸಬೇಕು. ಸೌಂದರ್ಯೀಕರಣ ಅಂದಾಗ ಸಾರ್ವಜನಿಕರ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಿಸಾಕದೇ ಇರೋದು, ಉದ್ಯಾನವನ್ನು ಕಾಪಾಡೋದು ನಮ್ಮ ಸಾರ್ವಜನಿಕರ ಆದ್ಯ ಕರ್ತವ್ಯ. ಈಗ ಮನೆಗೊಂದು ಮರ ಅಭಿಯಾನದ ಮಾಹಿತಿ. DMF ಅಡಿಯಲ್ಲಿ ಅರಣ್ಯ ಇಲಾಖೆ ಮತ್ತು ಕಲಬುರಗಿ ಮಹಾನಗರ ಪಾಲಿಕೆಯ ಸಹಯೋಗದೊಂದಿಗೆ ಬೃಹತ್ ಗಾತ್ರದ ಗಿಡಗಳನ್ನು ಖರೀದಿಸಿ ಕಲಬುರಗಿ ನಗರದ ಒಟ್ಟು
37,100 ಕುಟುಂಬಗಳಿಗೆ ಉಚಿತವಾಗಿ ವಿತರಣೆ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗ ಸಾಂಕೇತಿಕವಾಗಿ 3 ಜನ ಶಾಲಾ ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ವಿತರಿಸಲಾಗುತ್ತೆ ಗಣ್ಯರಿಂದ. ಮನೆಗೊಂದು ಮರ ಅಭಿಯಾನದಡಿ ವಿದ್ಯಾರ್ಥಿಗಳಿಗೆ ಈಗ ಗಣ್ಯರಿಂದ ಸಸಿಗಳನ್ನು ವಿತರಿಸಲಾಗ್ತಾ ಇದೆ. ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಮುಂದೆ ವನ ಮಹೋತ್ಸವ ಹಸಿರು ಪಥ ಹಸಿರು ಹೆಜ್ಜೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಾಗಿದೆ. ಸಸಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದೀಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರಿಂದ ಹಿತನುಡಿಗಳನ್ನು ಕೇಳುವಂಥ ಸಮಯ. ಈಗ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಇವತ್ತಿನ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಂದ ಇವತ್ತಿನ ಕಾರ್ಯಕ್ರಮದ ಕುರಿತು ಅನಿಸಿಕೆ. ವನಮಹೋತ್ಸವ 2025 ಹಸಿರು ಪಥ ಮತ್ತು ಕಲಬುರಗಿಯ ಹಸಿರು ಹೆಜ್ಜೆ ಚಾಲನೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸರ್ವೋಚ್ಚ ನಾಯಕ ಅಂದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸಾಬ್, ಇಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್. ಅಂತ ಮಹಾತ್ಮ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಸ್ವೀಕರಿಸಿದಂಥ ಉನ್ನತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಸೀನರಾಗಿ ನಮ್ಮ ಭಾಗಕ್ಕೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಗಮನಕ್ಕೆ ತರಬಯಸುತ್ತೇನೆ. ಆಮೇಲೆ ಕಾರ್ಯಕ್ರಮದಲ್ಲಿ ನಮ್ಮ ಈಶ್ವರ್ ಖಂಡ್ರೆರವರು, ಖಂಡ್ರೆ ಸಾಹೇಬ್ರೆ, ನೀವು ಈ ಇಲಾಖೆಯ ಮಂತ್ರಿ ಆದಮೇಲೆ ಹಸಿರು ಕ್ರಾಂತಿಗೆ ಹೆಚ್ಚಿನ ಚಾಲನೆ ಕೊಟ್ಟಿದ್ದೀರಿ, ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು, ನಮ್ಮ ಉಸ್ತುವಾರಿ ಮಂತ್ರಿಗಳು. ಒಂದು ಕಾಲ ಇತ್ತು, ಅವಾಗ ರಾಮಕೃಷ್ಣ ಹೆಗಡೆಯವರು ಹೇಳ್ತಿದ್ರು, ನೀವು ರಾಜಕೀಯದಲ್ಲಿ ಇರಬೇಕಾದ್ರೆ, ನೀವು ಉತ್ತಮವಾದಂಥ ರಾಜಕಾರಣಿ ಅನಿಸ್ಕೋಬೇಕಾದ್ರೆ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಹೋಗಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ನೋಡ್ಕೊಂಡು ಬಂದು ನಿಮ್ಮ ಭಾಗದಲ್ಲಿಯೂ ಕೂಡ ಅಂಥ ಕೆಲಸಗಳು ಮಾಡಿರಿ ಅಂತೇಳಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳು ಹೇಳುತ್ತಿದ್ದರು. ಈಗ ಅದೇ ಮಾದರಿಯಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉಸ್ತುವಾರಿ ಮಂತ್ರಿಗಳಾದ ಮೇಲೆ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಹಳ ವರ್ಷಗಳಿಂದ ಸಮಸ್ಯೆ ಇತ್ತು ಈ ಪೌರ ಕಾರ್ಮಿಕರು, ತಮ್ಮ ಮಕ್ಕಳು ಅದನ್ನು ನಮ್ಮ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಗೆ ತೆಗೆದುಕೊಂಡು ಹೋಗೋದು, ಇಲ್ಲ ಅದು ಚಡಿ ಮಾಡೋದು, ಇಲ್ಲ ಅದನ್ನು ಕಿತ್ತಿ ಯಾವುದಾದ್ರೂ ಬೌಟ ಹಚ್ಚಿ ಇಂಥ ಕೆಲಸ
ನಮ್ಮ ಜನ ಭಾಳ ಮಾಡ್ತಾರೆ. ನಿಮಗೆ ಬೆಳೆಸೋಕ್ಕಾಗಲಿಲ್ಲ ಅಂದರೆ ನಿಮಗೆ ಕಡೆಯ ಅಧಿಕಾರವೂ ಕೂಡ ಇಲ್ಲ. ಬೆಳೆದ ಮೇಲೆ ಬೇಕಾದ್ರೆ ಅದು ಒಣಗಿತ್ತಂದರೆ ಅಥವಾ ಅದಕ್ಕೆ ಯಾವುದೇ ಒಂದು ಕಾರಣದಿಂದ ಆ ಗಿಡ ಕೆಲಸಕ್ಕೆ ಬರಲಿಲ್ಲ ಅಂದರೆ ನೀವು ಒಡೆದು ಅಥವಾ ನೀವು ತೆಗೆದು ಅದಕ್ಕೆ ನಿಮ್ಮ ಸಾಧನಗಳನ್ನು ಮಾಡ್ಕೋಬೇಕು. ನಮ್ಮ ಹಿಂದೆ ಬಡಗೇರು ಕೂಡ ಏನು ಉಪಯೋಗ ಮಾಡ್ತಿದ್ರು ರೈತರಿಗೆ ಕೊಡ್ತಕ್ಕಂಥ ಉಪಕರಣಗಳು ಅವರು ಎಂದೂ ಕೂಡ ಹಸಿ ಗಿಡ ಅಥವಾ ಹಸಿ ಗಿಡಗಳ ಕಡಿದು ತಂದು ಮಾಡ್ತಿರಲಿಲ್ಲ. ಅವರು ಖರೀದಿ ಮಾಡಿ ಗಿಡಗಳನ್ನು ಯಾವಾಗ ಸಿಗ್ತಿತ್ತೋ ಅದನ್ನು ವರ್ಷಗಟ್ಟಲೆ ಒಣಗಿಸಿ ಅದರ ಉಪಯೋಗ ಮಾಡ್ತಿದ್ರು. ಆದರೆ ಈಗ ನಾವು ನೋಡ್ತೇವೆ ಒಳ್ಳೆ ಗಿಡಗಳು ಹಸಿರು ಗಿಡಗಳೇ ಕಡಿತಾರೆ ಮತ್ತು ಸಾಕಷ್ಟು ಅದರ ದುರುಪಯೋಗ ಕೂಡ ಆಗ್ತಾ ಇದೆ. ಅದಕ್ಕಾಗಿ ನಮ್ಮವರು ಈ ಕಡೆ ಲಕ್ಷ್ಯ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಇಡೀ ಭಾರತ ದೇಶದಲ್ಲಿ ನಮ್ಮ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಆವರೇಜ್ 25.15% ನಮ್ಮ ಜೋಗ್ರಾಫಿಕಲ್ ಏರಿಯಾದಲ್ಲಿ ಇವತ್ತು ಅಸ್ತಿತ್ವದಲ್ಲಿದೆ. ಆದರೆ 25% ಇದು ಸಾಲದು. ಕನಿಷ್ಠ ಅಂದರೆ 33% ಆದರೂ ಇರಬೇಕು. ಆವಾಗ ಮಾತ್ರ ಅಲ್ಲಿ ತಂಪಿರ್ತದೆ, ನೀರು ಸಿಗ್ತದೆ, ಜನರಿಗೆ ಆಕ್ಸಿಜನ್ ಸಿಗ್ತದೆ. ಇವು ಎಲ್ಲನೂ ಕೂಡ ನಮ್ಮ ಜನರಿಗೆ ನಮ್ಮ ಹೆಚ್ಚಿನ ಹೆಲ್ತ್ ಕಾಪಾಡ್ಕೋಬೇಕು ಅಂದರೆ ನಾವು ಆಕ್ಸಿಜನ್ ಕಡೆ ಮತ್ತು ಈ ಗಿಡಗಳ ಹಚ್ಚದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ನಾವು ಕೊಡಬೇಕು. ನಾವು ಅನೇಕ ಸಾರಿ ನೋಡ್ತೇವೆ, ಯಾವುದಾದ್ರೂ ಒಂದು ಗಿಡ ಕಡಿತಿದ್ರಂದರೆ ಅದು ಗಿಡ ಕಡಿಬಾರ್ದು ಅಂತ ಹೇಳಿದ್ರೆ ಏನ್ರಿ ಅದು ನಿಮ್ಮದನ ಸರ್ಕಾರದ? ಸರಿ, ಸರ್ಕಾರದಿದೆ. ಸರ್ಕಾರ ನಿಮ್ಮ ಉಪಯೋಗಕ್ಕಾಗಿ ಮಾಡಿದ್ದದು, ಕಡೆಯಕ್ಕೆ ಮಾಡಿಲ್ಲ. ನಿಮ್ಮ ರಕ್ಷಣೆಗಾಗಿ ಇವತ್ತು ಎಷ್ಟೋ ಜನ ಆಕ್ಸಿಜನ್ ಇಲ್ಲ, ಅದರ ಕೊರತೆಯಿಂದ ಈಗ ನೋಡಿ ಹೃದಯಘಾತದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ. ಆ ಹಾಸನದಲ್ಲಂತೂ ದಿನ ಕಾಂಪಿಟೇಷನ್ ಇದ್ದಂಗಿದೆ. ಎಷ್ಟು ಕಷ್ಟ ಆಗಿದೆ. ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಸಾಯ್ತಾ ಇದ್ದಾರೆ. ಬೇರೆ ಕಡೆನೂ ಕೂಡ ಚಿಕ್ಕ ಮಕ್ಕಳು ಓದಕ್ಕೆ ಹೋಗೋರು, ಕೆಲಸ ಮಾಡೋರು, ಅನೇಕ ಜನ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾಯ್ತಾ ಇದ್ದಾರೆ. ಇವರು ಬದುಕಬೇಕಾದ್ರೆ ಇವರಿಗೆ ಸ್ವಚ್ಛ ನೀರು ಬೇಕು, ಸ್ವಚ್ಛ ಗಾಳಿ ಬೇಕು ಮತ್ತು ಆಕ್ಸಿಜನ್ ಸರಿಯಾಗಿ ಬೇಕು. ಇದು ಇಲ್ಲ ಅಂದರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಕ್ಕಾಗಿ ಹಿಂದಿನ ಋಷಿಗಳು ಮಹಾಪುರುಷರು ಗಿಡದ ಕೆಳಗೆ ಕುಂತೆ ಅವರು ತಪಸ್ಸೆ ಮಾಡ್ತಿದ್ರು. ಮಹಾತ್ಮ ಬುದ್ಧನು ಕೂಡ ನಮ್ಮ ಬೋಧಿ ವೃಕ್ಷದ ಕೆಳಗೆ ಅವರು ತಪಸ್ಸೆ ಮಾಡಿ ಆ ಜ್ಞಾನವನ್ನು ಸಂಪಾದನೆ ಮಾಡಿ ಯೋಚನೆ ಮಾಡಿ ಪ್ರಪಂಚದಲ್ಲಿ ಮನುಷ್ಯ ಹೇಗಿರಬೇಕು, ಹೇಗೆ ಬದುಕಬೇಕು, ಯಾವ ರೀತಿಯಾಗಿ ನಡಿಬೇಕು ಅನ್ನತಕ್ಕಂಥದ್ದನ್ನು ಆ ಗಿಡ ಕೆಳಗೆ ಕುಂತು ಯೋಚನೆ ಮಾಡಿದ ಮೇಲೆ ಪ್ರಪಂಚದ ದಾರಿಗಳು ಅವ್ರಿಗೆ ಕಂಡಿತು. ಹೀಗೆ ಹಿಂದಿನ ಅನೇಕ ಋಷಿಗಳನ್ನು ಕೂಡ ಅದೇ ರೀತಿಯಾಗಿ ನೀವು ನೋಡ್ತೀರಿ.
ಗಿಡ ಕೆಳಗೆ ಕುಂತು ಅವರು ತಪಸ್ಸೆ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ನಮ್ಮ ದೇಶದಲ್ಲಿ 25.17 ಇದೆ. ಆದರೆ ನಮಗೆ ಅವಶ್ಯ ಇರೋದು 33%ಗಿಂತಲೂ ಹೆಚ್ಚಿಗೆ ಇರಬೇಕು ಅಂತ. ಆದರೆ ನಮ್ಮ ಕರ್ನಾಟಕದಲ್ಲಿ 25% ಇಲ್ಲ. ನಾವು ಕೇವಲ 21% ನಾವು ಈಗಿದ್ದೇವೆ. ಅಂದರೆ ನಮಗಿನ್ನೂ ಹೆಚ್ಚು ಕಡಿಮೆ 12% ಕಡಿಮೆ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಾವು 4% ಕಮ್ಮಿ ಇದ್ದೇವೆ. ಆದರೆ ಇಡೀ ದೇಶದ ಒಂದು ಏನು ಮಾಪದಂಡ ಇದೆ ಅದಕ್ಕೆ ಹೋಲಿಸಿದ್ರೆ ಸುಮಾರು 11% ನಾವು ಕಮ್ಮಿ ಇದ್ದೇವೆ. 11-12%. ಇದು ನಾವು ಹೇಗೆ ನೀಗಿಸಬೇಕು? ಅದಕ್ಕಾಗಿ ರಾಧಾಕೃಷ್ಣ ದೊಡ್ಡಮನಿಯವರು ಇದ್ದಾರೆ. ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಇವತ್ತು ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂಥವರು ವಿದ್ಯಾರ್ಥಿನಿಯರು, ಹಿರಿಯರು, ಪರಿಸರವಾದಿಗಳು, ಮಾಧ್ಯಮದ ಮಿತ್ರರು, ಎಲ್ಲರಿಗೆ ನನ್ನ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಇವತ್ತು ಅರಣ್ಯ ಸಚಿವನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಹೆಮ್ಮೆಯಿಂದ, ಖುಷಿಯಿಂದ ಇದರಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಇಲ್ಲೇ ಕಲಬುರಗಿಯಲ್ಲಿ ಇವತ್ತು ಸುಮಾರು 5 ವರ್ಷ ಇಲ್ಲೇ ಇಂಜಿನಿಯರಿಂಗ್ ಪದವಿ ಮಾಡಿದ್ದೇನೆ. ಈ ಭಾಗದಲ್ಲಿ ಓಡಾಡಿದ್ದೇನೆ. ಈ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆವರಣದಲ್ಲಿನೇ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿ ಸಹಿತ 1,000 ಸಸ್ಯ ನಡ್ತಾ ಇದ್ದೇವೆ. ಅದಕ್ಕೆ ಭಾಳ ಹೆಮ್ಮೆಯಿಂದ ಖುಷಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಸ್ಫೂರ್ತಿ, ಪ್ರೇರಣೆ ಅಂತೇಳಿದರೆ ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು. ನಾನು ಅವರಿಗೆ ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಬಗ್ಗೆ ಅವರು ನನಗೆ ಮಾತನಾಡಿದರು. ಅರಣ್ಯದಲ್ಲಿ ಏನು ಮಾಡ್ತಾ ಇದ್ದೀರಿ, ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಏನು ಮಾಡ್ತೀರಿ, ಪರಿಸರ ಪ್ರಕೃತಿ ಉಳಿಸ್ಲಿಕ್ಕೆ ಏನು ಮಾಡ್ತೀರಿ? ನಾನು ಅವರಿಗೆ ಹೇಳಿದ್ದೆ, ಸರ್, ಇಡೀ ರಾಜ್ಯದಾದ್ಯಂತ ನಾವೆಲ್ಲ ಕಡೆ ಹೆಚ್ಚಿನ ಸಸಿ ನೆಡುವಂಥದ್ದು, ಮರ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೆ. ಅವ್ರು ಕೇಳಿದ್ರು, ನಮ್ಮ ಭಾಗದಲ್ಲಿ ಹಸಿರು ಹೊದಿಕೆ ಭಾಳ ಕಡಿಮೆ ಇದೆ, ಹೆಚ್ಚಿನ ಸಸಿಗಳು ನೆಡಬೇಕು ಅಂತೇಳಿ ಇವತ್ತು ಅವರ ಸೂಚನೆ ಮೇರೆಗೆ, ಅವರ ಮಾರ್ಗದರ್ಶನದಲ್ಲಿ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಸುಮಾರು 5 ಜಿಲ್ಲೆ, ಭಾಳ ಇಡೀ ರಾಜ್ಯದಲ್ಲಿ ಸರಾಸರಿ 21% ಹಸಿರು ಹೊದಿಕೆ ಇದೆ, ಅರಣ್ಯ ಕ್ಷೇತ್ರ ಇದೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಕಡಿಮೆ ಅಂದರೆ 5%ಗಿಂತ ಕಡಿಮೆ ಇದೆ. ಹೀಗಾಗಿ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳು ಕಲಬುರಗಿ, ಬೀದರ್, ಕೊಪ್ಪಳ, ರಾಯಚೂರು, ಯಾದಗಿರಿ, ಈ 5 ಜಿಲ್ಲೆಗಳಲ್ಲಿ ಈ ವರ್ಷ ಸುಮಾರು 28 ಲಕ್ಷ ಸಸಿಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ನಾವು ಹಾಕಿಕೊಂಡಿದ್ದೇವೆ. ಇವತ್ತು ಕಲಬುರಗಿಯಲ್ಲಿ ಬರೀ ಸಸಿ ಅಂದರೆ ಸಣ್ಣ ಸಸಿ ಅಲ್ಲ, ಎತ್ತರದ ಸಸಿಗಳು ಜನರಿಗೆ ಕಾಣಿಸ್ಬೇಕು. ಇವತ್ತು ರಸ್ತೆ ಬದಿ ಬಹಳಷ್ಟು ಮಾಲಿನ್ಯ ಇರ್ತದೆ, ಆ ಮಾಲಿನ್ಯ ಕಡಿಮೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸುಮಾರು 1-2 ಲಕ್ಷ ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಎತ್ತರದ ಸಸಿ ನೆಡ್ತಾ ಇದ್ದೇವೆ. ಇಡೀ ಕಲ್ಯಾಣ ಕರ್ನಾಟಕದಾದ್ಯಂತ ಈ 28 ಲಕ್ಷದಲ್ಲಿ ಸುಮಾರು 7 ಲಕ್ಷ ಎತ್ತರದ ಸಸಿಗಳನ್ನು ನೆಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇದರ ಜೊತೆಯಲ್ಲಿ ಇವತ್ತು ಪಂಚಾಯತ್ ರಾಜ್ ಮತ್ತು ಇಲಾಖೆಯ ಸಹಕಾರದಿಂದ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಾನು ಮೊನ್ನೆ ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಚರ್ಚೆ ಮಾಡಿ ನರೇಗಾ ಜೊತೆಯಲ್ಲಿ ಕನ್ವರ್ಜೆನ್ಸ್ ಮಾಡಿ ಇವತ್ತು ಇಡೀ ರಾಜ್ಯದಾದ್ಯಂತ 5,000 ಕಿಲೋಮೀಟರ್ ಎತ್ತರದ ಸಸಿಗಳು ರಸ್ತೆ ಬದಿಯಲ್ಲಿ ನೆಡಬೇಕು ಅನ್ನುವಂಥದ್ದಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಹಾಗೆ ಕಲಬುರಗಿ ಹಸಿರು ಹೆಜ್ಜೆ ಚಾಲನೆ ನಗರದಲ್ಲಿ ನಗರಾಭಿವೃದ್ಧಿ ಇಲಾಖೆ ವತಿಯಿಂದಲೂ
ಇವತ್ತು ಸುಮಾರು ಸಾವಿರಾರು ಸಸ್ಯಗಳು ನೆಡಬೇಕು ಅಂತೇಳಿ ಹೇಳಿ ಅದಕ್ಕೂ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಮನೆಗೊಂದು ಮರ, ಇವತ್ತು ಊರಿಗೊಂದು ವನ ಅನ್ನುವಂಥದ್ದಕ್ಕೆ ಪ್ರತಿಯೊಬ್ಬರು ಮಕ್ಕಳಿರ್ಬೋದು, ಸಾರ್ವಜನಿಕರಿರ್ಬೋದು, ಈ ಭಾಗದ ಅರಣ್ಯೀಕರಣಕ್ಕಾಗಿ ಇವತ್ತು ಪ್ರತಿಯೊಬ್ಬರು ಮರ ಸಸಿ ನೆಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಇವತ್ತು ಇಡೀ ಜಗತ್ತಿನ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದೆ ಅಂತೇಳಿದರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪ ಆಗ್ತಾ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ. ಇವತ್ತು ಪ್ರಕೃತಿ ವಿಕೋಪದಿಂದ ಒಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ಜಾಗತಿಕ ತಾಪಮಾನ ಜಾಸ್ತಿ ಆಗಿ ಅಂದರೆ ಬಿಸಿಲು, ಕಲಬುರಗಿ ಬಿಸಿಲಿನ ನಗರ ಅಂತ ಹೇಳ್ತೀವಿ ನಾವು. ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ನೋಡಿದ್ದೇನೆ 45, 46, 47 ಡಿಗ್ರಿ ಸೆಂಟಿಗ್ರೇಡ್. ಇನ್ನು ಮೊನ್ನೆ ನಾವು ನೋಡ್ತಾ ಇದ್ದೇವೆ ಮಾಧ್ಯಮದಲ್ಲಿ 50 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಬಿಸಿಲು ಹೋಗಿ ಇವತ್ತು ಹಜ್ಜು ಹೋಗಿದವರು ಸುಮಾರು ಜನ ಮೃತಪಟ್ಟಿದ್ದು ನೋಡಿದ್ದೇವೆ. ದೆಹಲಿಯಲ್ಲಿ ತಾಪಮಾನದಿಂದ ಬಿಸಿಲಿನಿಂದ ಸುಮಾರು ಜನ ನಿರ್ಗತಿಕರು ಮತ್ತು ಮೃತಪಟ್ಟಿದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆ ಇವತ್ತು ಪ್ರಕೃತಿ ವಿಕೋಪದಿಂದ ಯಾವಾಗ ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಇವತ್ತು ಇದೇ ರೀತಿಯಲ್ಲಿ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತದೆ. ಎಲ್ಲ ರೈತರ ಬೆಳೆ ನಷ್ಟ, ಅನೇಕ ಸಂಕಷ್ಟ ಆಗ್ತದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.